ಹೇ ಗೈಸ್ ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ರೆ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಮುಖ್ಯವಾಗಿರೋ ವಿಷಯನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನು ವಿಷಯ ಅಂತ ಹೇಳಿದ್ರೆ, ಪ್ರೆಗ್ನೆಂಟ್ ಇರೋ ಮಹಿಳೆಯರು ಹೊರಗಡೆ ಹೋದಾಗ, ಅಕ್ಕಪಕ್ಕ ಎಲ್ಲಾದರೂ ಆಚೆ ಹೋಗಿರೋದಾಗಿರ್ಬೋದು ಅಥವಾ ಬೇರೆಯವ್ರ ಮನೆಗೆ ಹೋದಾಗ ಊಟದ ವಿಷಯದಲ್ಲಿ ಹೇಗೆ ಕಂಟ್ರೋಲ್ ಆಗಿರಬೇಕು ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ನೋಡಿ. ನೀವು ಹೊರಗಡೆ ಎಲ್ಲಾದರೂ ಹೋಗ್ತಿದ್ದೀರಾ ಅಂದರೆ ವೆಕೇಶನ್ಗೆ ಹೋಗ್ತಿರ್ಬೋದು ಅಥವಾ ಮಾಲ್ಗಳಿಗೆ ಹೋಗ್ತಿರ್ಬೋದು, ಬೇರೆ ಕಡೆ ಎಲ್ಲಾದರೂ ರೆಸ್ಟೋರೆಂಟ್ಗೆ ಆಗಿರ್ಬೋದು, ಬೇರೆ ಕಡೆ ಹೋದಾಗ ಏನೆಲ್ಲ ನೋಡ್ತೀವಿ ಅದನ್ನೆಲ್ಲ ತಿನ್ನಬೇಕು ಅಂತ ಅನ್ಸುತ್ತೆ. ಅದು ಕಾಮನ್ನೇ, ಎಲ್ಲರಿಗೂ ಆ ಥರ ಅನ್ಸುತ್ತೆ. ಹಾಗಂತ ಹೇಳಿ ತಿನ್ನಬೇಕು ಅಂತ ಏನೂ ಇಲ್ಲ ಅಲ್ವಾ. ಸೊ ಹೀಗಾಗಿ ನೋಡಿದ್ದನ್ನೆಲ್ಲ ತಿನ್ನಕ್ಕೆ ಹೋಗಬೇಡಿ. ಎಸ್ಪೆಷಲಿ ಈ ಸ್ಟ್ರೀಟ್ ಫುಡ್ಸ್ನಂತೂ ತಿನ್ನಕ್ಕೆ ಹೋಗಬೇಡಿ ಪ್ರೆಗ್ನೆನ್ಸಿ ಟೈಮಲ್ಲಿ. ಕೆಲವರು ಹೈಜಿನಿಕ್ ಆಗಿ ಮಾಡಿರ್ತಾರೆ, ಇನ್ನು ಕೆಲವರು ಮಾಡಿರೋದಿಲ್ಲ. ಅದು ರೋಡ್ ಸೈಡಲ್ಲಂತೂ ಅಂದರೆ ಗಾಡಿಗಳು, ಹೊಗೆ ಅದೆಲ್ಲ ಹೋಗ್ತಿರುತ್ತೆ, ಡಸ್ಟು ಅದು ಇದು ಎಲ್ಲ ಇರುತ್ತೆ. ನಮಗೆ ಕಣ್ಣಿಗೆ ಕಾಣೋದು ಕೆಲವೊಂದಿದ್ರೆ ಕಣ್ಣಿಗೆ ಕಾಣದೇ ಇರೋದು ಬಹಳಷ್ಟು ಇರುತ್ತೆ. ಯಾಕೆ ನಾನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಕೆಲವರು ಗ್ಲೌಸ್ ಹಾಕೋತಾರೆ, ಕೆಲವರು ಹಾಕೋದಿಲ್ಲ. ಆಯಿಲ್ ಎಷ್ಟು ದಿನಕ್ಕೆ ಒಂದ್ಸತಿ ಚೇಂಜ್ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಫ್ರಿಜ್ಜಲ್ಲಿ ಇಟ್ಟಿರುವಂಥ ಅಡುಗೆಗಳನ್ನ, ಪ್ರಾಸೆಸ್ ಫುಡ್ಡನ್ನು ಕುಕ್ ಮಾಡಿ ಕೊಡ್ತಾರೆ. ಬೆಳಗ್ಗೆ ಮಾಡಿರ್ತಾರೆ ಅಡುಗೆನ, ಅದನ್ನು ನೈಟ್ ಬಿಸಿ ಮಾಡಿಕೊಡ್ತಾರೆ, ಅಥವಾ ನೈಟ್ ಮಾಡಿ ಇಟ್ಟಿರ್ತಾರಲ್ವ ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದನ್ನು ಕೂಡ ಬಿಸಿ ಮಾಡಿ ಕೊಟ್ಬಿಟ್ಟಿರ್ತಾರೆ. ಸೊ ಹೀಗಾಗಿ ಅವರು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ನಾವೇನು ಅನ್ಕೊಂತೀವಿ, ಬಿಸಿ ಇದೆ ಫ್ರೆಶ್ ಫುಡ್ ಅನ್ಕೊಂಡು ತಿನ್ಬಿಡ್ತೀವಿ, ಆಗ ಹೊಟ್ಟೆನೂ ಹಾಳಾಗುತ್ತೆ, ದುಡ್ಡು ಕೂಡ ವೇಸ್ಟ್ ಮಾಡ್ಕೊಂಡ್ ಬರ್ತೀವಿ. ಮೇನ್ ಆಗಿ ಪ್ರೆಗ್ನೆಂಟ್ ಮಹಿಳೆಯರು ಹೊರಗಡೆ ಇರುವಂತ ಫ್ರೂಟ್ಸ್ ಗಳನ್ನ ತಿನ್ನಕ್ ಹೋಗ್ಬಿಡಿ. ಅದು ಕಟ್ ಮಾಡಿ ಇಟ್ಟಿರ್ತಾರಲ್ಲ ಅದನ್ನ ತಗೋಬೇಡಿ. ಬೇಕಾದ್ರೆ ನೀವು ಹಣ್ಣನ್ನ ಹಾಗೆ ತಗೊಂಡ್ ಬಂದು ಮನೆಯಲ್ಲಿ ಕ್ಲೀನ್ ಆಗಿ ವಾಶ್ ಮಾಡಿ, ಬಿಸಿನೀರಲ್ಲಿ ಉಪ್ಪಾಕಿ ವಾಶ್ ಮಾಡಿಬಿಟ್ಟು ಕಟ್ ಮಾಡ್ಕೊಂಡು ತಿನ್ನಿ, ಅದು ಒಳ್ಳೇದು. ಈಗಾಗಲೇ ನನ್ನ ಚಾನಲಲ್ಲಿ ಫುಡ್ನ ಯಾವ ರೀತಿ ತಗೋಬೇಕು, ಏನೇನು ಫುಡ್ ತಗೋಬೇಕು ಅನ್ನೋದನ್ನ ಹಾಕಿದ್ದೀನಿ. ನೀವು ನೋಡಿಲ್ಲ ಅಂದರೆ ಒಂದ್ಸತಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ತುಂಬ ಡೀಟೇಲ್ ಆಗಿ ಹೇಳಿದ್ದೀನಿ ಯಾವ ರೀತಿ ಫುಡ್ ತಗೋಬೇಕು, ಯಾವ ರೀತಿ ತಗೊಳ್ಬಾರ್ದು ಅಂತ ಹೇಳಿಬಿಟ್ಟು. ಮತ್ತೊಂದೇನೆಂದರೆ, ಡೀಪ್ ಫ್ರೈ ಮಾಡಿರುವಂಥ ಫುಡ್ಡು, ಜಂಕ್ ಫುಡ್ಸು, ಪಿಜ್ಜಾ, ಬರ್ಗರ್ ಆಗಿರ್ಬೋದು, ಈ ರೀತಿ ಫಾಸ್ಟ್ ಫುಡ್ಸ್ನೆಲ್ಲ ತೊಗೊಳಕ್ಕೆ ಹೋಗ್ಬಿಡಿ. ಪ್ಯಾಕೆಟ್ ಐಟಮ್ಸ್ನೆಲ್ಲ ತೊಗೊಳಕ್ಕೆ ಹೋಗ್ಬಿಡಿ. ಈ ಮೈದಾಯಿಂದ ಮಾಡಿರುವಂಥ ಯಾವುದೇ ಪದಾರ್ಥಗಳನ್ನು ನೀವು ಸೇವನೆ ಮಾಡೋಕ್ಕೆ ಹೋಗ್ಬಿಡಿ. ಇದು ತುಂಬಾ ಇಂಪಾರ್ಟೆಂಟ್. ಇನ್ನು ಜ್ಯೂಸ್ ವಿಷಯಗಳು ನೋಡೋದಾದ್ರೆ, ನೀವು ಜ್ಯೂಸ್ ಮಾಡಿಸ್ಕೊಂಡು ಕುಡಿತೀರಾ ಅಂತ ಹೇಳಿದ್ರೆ ಶುಗರ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಡಿ. ನಂತರ ಫ್ರೆಶ್ ಫ್ರೂಟ್ಸ್ನ ನೀವು ತೊಗೋಬೇಕು. ಐಸ್ ಕ್ಯೂಬ್ಸ್ ಹಾಕೊಳ್ಳೋದು ಈ ರೀತಿ ಎಲ್ಲ ಮಾಡಿಬಿಡಿ. ನಿಮಗೆ ನ್ಯಾಚುರಲ್ ಆಗಿ ಫ್ಲೇವರ್ ಬರಬೇಕು, ಜ್ಯೂಸಿನ ಫ್ಲೇವರು. ಅದ್ಬಿಟ್ಟು ಐಸ್ ಕ್ಯೂಬ್ಸ್ ಹಾಕೊಳ್ಳೋದಂತೆ, ಶುಗರ್ಸ್ ಹಾಕೊಳ್ಳೋದಂತೆ ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನೀವು ಹೊರಗಡೆ ಹೋದಾಗ ನೀವು ಹೋಟೆಲನ್ನು ಚೂಸ್ ಮಾಡ್ಕೊಳ್ಳುವಾಗ ಸರಿಯಾಗಿರುವಂಥ ಹೋಟೆಲ್ನ ಚೂಸ್ ಮಾಡ್ಕೊಡಿ. ನೀವು ಹೋಟೆಲ್ಗೆ ಹೋದಾಗ ಆರಾಮಾಗಿ ನೆಮ್ಮದಿಯಿಂದ ಊಟ ಮಾಡಿ ಬರಬೇಕು, ಒಳ್ಳೆ ಊಟ ಸಿಗಬೇಕು, ಆ ರೀತಿ ಹೋಟೆಲ್ಗೆ ನೀವು ಚೂಸ್ ಮಾಡ್ಕೊಂಡು ಹೋಗಿ. ನಾನು ಹೊರಗಡೆ ತಿನ್ನೋದೇ ತಪ್ಪು ಅಂತ ಹೇಳ್ತಾ ಇದ್ದೀನಿ, ಆದರೂ ಅನಿವಾರ್ಯವಾಗಿ ನೀವು ಹೊರಗಡೆ ಹೋಗಿದ್ದೀರಾ, ಹೊಟ್ಟೆ ಹಸಿವಾಗಿದೆ ಅಂದರೆ ತಿನ್ನಲೇಬೇಕಲ್ವಾ. ಅಂತ ಟೈಮಲ್ಲಿ ನೀವು ಜಾಸ್ತಿ ಆಯಿಲ್ ಇರುವಂಥ ಐಟಮ್ಸ್ನ ಆರ್ಡರ್ ಮಾಡಬೇಡಿ. ಲೈಟಾಗಿ ಏನಾದರೂ ತಗೊಳ್ಳಿ ಸಾಕು. ನೀವು ಹೆವಿಯಾಗಿ ಏನಾದರೂ ಆಯಿಲ್ ಇರುವ ಐಟಮ್ಸ್ ಅಥವಾ ತುಪ್ಪ ಜಾಸ್ತಿ ಸುರಿದಿರುವಂಥ ಐಟಮ್ಸ್ ನೀವು ತಗೊಂಡ್ರೆ ಸ್ಟೊಮಕ್ ಅಪ್ಸೆಟ್ ಆಗೋದಿರ್ಬೋದು, ಹುಳಿ ತೆಗ್ ಬರೋದಾಗಿರ್ಬೋದು, ಹೊಟ್ಟೆ ನೋವು ಬರುವಂಥದ್ದು, ವಾಮಿಟಿಂಗ್ ಸೆನ್ಸೇಷನ್ ಆಗುವಂಥದ್ದು ಇದೆಲ್ಲ ಆಗುತ್ತೆ. ಹಾಗೆ ಜೀರ್ಣ ಆಗೋದಿಲ್ಲ, ಹೆಲ್ತ್ ಕೂಡ ಅಪ್ಸೆಟ್ ಆಗುತ್ತೆ. ಯಾಕೆ ಹೇಗಾಗುತ್ತೆ ಅಂದರೆ, ಪಾಮ್ ಆಯಿಲ್ ಬಳಸ್ತಾರೆ, ಮತ್ತೆ ಕೆಲವೊಂದು ಹೋಟೆಲ್ಗಳಲ್ಲಿ ಲೋಕಲ್ ಆಯಿಲ್ಗಳನ್ನು ಬಳಸ್ತಾರೆ. ಹೀಗಾಗಿ ನಾವು ಯಾವುದನ್ನು ನಂಬೋದಕ್ಕಾಗೋದಿಲ್ಲ. ನಮ್ಮ ಮನೆಗಳಲ್ಲಾದರೆ ನಾವು ಹೈಜಿನಿಕ್ ಆಗಿ ಮಾಡಿಕೊಂಡು ಫ್ರೆಶ್ ಆಗಿ ತಿಂತೀವಿ. ಬಟ್ ಹೋಟೆಲ್ಗಳಲ್ಲಿ ಇದನ್ನ ಎಕ್ಸ್ಪೆಕ್ಟ್ ಮಾಡೋದು ಬಹಳನೇ ಕಷ್ಟ ಆಗಿರುತ್ತೆ. ತುಪ್ಪನೂ ಅಷ್ಟೇ ಅನಿಮಲ್ ಫ್ಯಾಟನ್ನು ಯೂಸ್ ಮಾಡಿ ಮಾಡಿರ್ತಾರೆ. ಸೊ ನೋಡಿ ಪ್ಯೂರ್ ಆಗಿರೋ ತುಪ್ಪನ ತಗೊಳ್ಳಿ. ಬ್ರೆಡ್ ತಿನ್ನೋರು ವೀಟ್ ಬ್ರೆಡ್ ಅನ್ನು ತಗೊಳ್ಳಿ. ಮೈದಾನಿಂದ ಮಾಡಿರುವಂಥ ಯಾವುದೇ ಪದಾರ್ಥಗಳನ್ನ ತಗೊಳಕ್ ಹೋಗ್ಬಿಡಿ, ಆದಷ್ಟು ಅವಾಯ್ಡ್ ಮಾಡಿ. ಹೊರಗಡೆ ಹೋಗಿ ಒಳ್ಳೆ ಹೋಟೆಲ್ ನೋಡ್ಕೊಂಡ್ರು ಸಹ ಅಲ್ಲಿ ಕೂಡ ನೀವು ಲೈಟ್ ಆಗಿ ತಗೋಬೇಕಾಗುತ್ತೆ. ಹೆಚ್ಚಾಗಿ ಮಸಾಲೆ ಆಗಿರ್ಬೋದು, ತುಪ್ಪ, ಎಣ್ಣೆ ಈ ತರ ಹಾಕಿರುವಂಥ ಪದಾರ್ಥಗಳನ್ನ ತಗೊಳಕ್ ಹೋಗ್ಬಿಡಿ. ಇದು ಹೊರಗಡೆ ಊಟದ ವಿಷಯ ಆಯಿತು. ಇನ್ನು ಮನೆಗಳಿಗೆ ಹೋದಾಗ ಹೇಗಿರಬೇಕು, ಹೇಗೆ ತಿನ್ನಬೇಕು. ಕೆಲವರು ಮನೆಗೆ ಹೋದಾಗ ನಿಮಗೆ ಊಟ ಸೆಟ್ ಆಗೋದಿಲ್ಲ. ಕೆಲವ್ರಿಗೆ ನೀವಂದ್ರೆ ಇಷ್ಟ ಇರುತ್ತೆ, ಕೆಲವ್ರಿಗೆ ನೀವಂದ್ರೆ ಇಷ್ಟ ಇರೋದಿಲ್ಲ. ನಿಮಗೆ ಯಾರು ಕ್ಲೋಸ್ನೆಸ್ ಆಗಿರ್ತಾರೋ ಅವ್ರ ಮನೆಯಲ್ಲಿ ಹೋಗಿ ಮಾತ್ರ ನೀವು ಊಟ ಮಾಡಬೇಕಾಗುತ್ತೆ. ನಾನು ಯಾಕೆ ನಿಮಗೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಸ್ವಂತ ಅನುಭವ ಆಗಿದೆ, ಅದರಿಂದ ನಾನು ಹೇಳ್ತಿದ್ದೀನಿ. ಕೆಲವರಿಗೆ ನೀವಂದ್ರೆ ಇಷ್ಟ ಇರೋದಿಲ್ಲ, ಮೇಲೆ ಮಾತ್ರ ನೀವು ತುಂಬ ಚೆನ್ನಾಗಿರ್ಬೇಕು ಹಾಗೆ ಹೀಗೆ ಅಂತ ಹೇಳ್ತಾರೆ, ಒಳಗಡೆ ತುಂಬಾ ಕೆಟ್ಟ ಭಾವನೆಯನ್ನು ತುಂಬಿಕೊಂಡಿರ್ತಾರೆ. ಅಂಥವರು ಮದ್ದಿಡಿ ಅಂತ ಹೇಳಿ ಕರೀತಾರೆ, ಅದನ್ನು ಮಾಡುವಂಥ ಸಾಧ್ಯತೆ ಇದೆ. ಇದನ್ನು ಮಾಡಿದ್ರೆ ಹೊಟ್ಟೆ ತೊಳಸುವಂಥದ್ದು, ಹೊಟ್ಟೆ ನೋವು ಬರುವಂಥದ್ದು, ಕೂದಲು ಉದುರುವಂಥದ್ದು, ಡಯರಿಯಾ ಸಮಸ್ಯೆ, ಹೊಟ್ಟೆ ಜೀರ್ಣ ಆಗದೆ ಇರುವಂಥದ್ದು, ಹೊಟ್ಟೆ ನೋವು ಬರುವಂಥದ್ದು ಇದೆಲ್ಲ ಆಗುತ್ತೆ. ಈ ಪ್ರಪಂಚದಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಹಾಗಂತ ಹೇಳ್ಬಿಟ್ಟು ಎಲ್ಲರೂ ಒಳ್ಳೆಯವರೇ ಅಂತ ಕೂಡ ನಂಬಕ್ಕೆ ಹೋಗಬಾರ್ದು. ಯಾಕೆ ಅಂತ ಹೇಳಿದ್ರೆ, ಸುಮಾರು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿನಲ್ಲಿ ಏನೇನು ಪರಿಸ್ಥಿತಿನಲ್ಲಿ ಬಂದಿದೆ, ಹೇಗಿದ್ದಾರೆ. ಸ್ವಂತ ರಿಲೇಷನ್ ಅವರೇ ದಾಯಾದಿಗಳ ತರ ಬದುಕ್ತಿದ್ದಾರೆ. ಯಾರ ಮೇಲೇನೂ ಸಿಟ್ಟಿಟ್ಕೊಂಡು ಇನ್ಯಾರಿಗೂ ಅದನ್ನ ತೋರಿಸೋದು ಹೋಗಬಾರ್ದು. ಈ ರೀತಿ ಆಗುವಂತ ಚಾನ್ಸಸ್ ತುಂಬಾನೇ ಇದೆ. ಸೊ ಹಾಗಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋದು ತುಂಬಾ ಉತ್ತಮ ಅಂತ ನಾನು ಹೇಳ್ತೀನಿ. ನೀವು ಹೋಗಿದ್ರೆ, ಊಟ ಮಾಡಿದ್ರೆ, ನಿಮ್ಗೆ ಮನಸ್ಸಲ್ಲಿ ಕಸಿವಿಸಿ ಅನ್ನಿಸ್ತಿದೆ ಅಂತ ಹೇಳಿದಾಗ ಒಂದು ಏಲಕ್ಕಿನ ಬಾಯಿಗೆ ಹಾಕೊಂಡು ಹಗಿರಿ. ಆ ರೀತಿ ಅವ್ರು ಏನಾದ್ರು ಮಾಡಿದ್ರೆ ಅದು ಸಂಪೂರ್ಣವಾಗಿ ಹೊಡೆದಾಕತ್ತೆ ಅಂತ ಹೇಳ್ತಾರೆ. ನಾನು ಎಲ್ರಿಗೂ ಹೇಳ್ತೀರಾ, ಪಾಪ ಕೆಲವರು ತುಂಬಾ ಆಸೆ ಪಟ್ಟು ಊಟ ಹಾಕಕ್ಕೆ ಕರೆದಿರ್ತಾರೆ, ಇನ್ ಕೆಲವ್ರ ಮನಸ್ಸಲ್ಲಿ ಆ ರೀತಿ ಭಾವನೆ ಇರುತ್ತೆ. ಸೊ ಅಂತವರು ಮಾಡಿರ್ತಾರೆ, ನಾವು ನೋಡಿ
ನೋಡಿದ್ದೀವಿ, ನಾನು ಕೂಡ ಸ್ವತಃ ನೋಡಿರೋದ್ರಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ರೀತಿ ಏನಾದರೂ ನಿಮಗೆ ಮದ್ದಿಡಿ ಆಗಿದೆ ಅಂತ ಹೇಳಿದ್ರೆ ಕೆಲವರಿಗೆ ವಾಮಿಟಿಂಗ್ ಮಾಡಿ ತೆಗಿಸ್ತಾರೆ, ಇನ್ನು ಕೆಲವರಿಗೆ ಡಯಾರಿಯಾ ಹಾಕ್ಬಿಟ್ಟು ತೆಗಿಸ್ತಾರೆ, ಇನ್ನು ಕೆಲವರಿಗೆ ನಾನಾ ಥರದ ವಿಧಾನಗಳಿರುತ್ತೆ, ಆ ರೀತಿ ತೆಗಿಸ್ತಾರೆ. ನೀವು ಇನ್ ಕೇಸ್ ಏನಾದರೂ ಬೇರೆ ಕಡೆ ಹಳ್ಳಿಗಳಲ್ಲಿದ್ದೀರಾ ಅಂದರೆ ನಾರ್ಮಲ್ ಆಗಿ ಮದ್ದಿಡಿ ತೆಗ್ಸೋರ ಹತ್ರ ಹೋಗಿ ತೆಗಿಸ್ಕೊಳ್ಳಿ. ನಾವು ಹಳ್ಳಿಗಳಲ್ಲಿ ಇಲ್ಲ ಬ್ಯಾಂಗ್ಳೂರಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ನೀವು ಶಿವಾಜಿನಗರಕ್ಕೆ ಹೋಗಿ ಅಲ್ಲಿ ಕೂಡ ತೆಗಿಸ್ತಾರೆ, ಕೈ ಮದ್ದೆಲ್ಲ ತೆಗಿತಾರೆ. ನಿಮ್ಗೆ ಏನಾದರೂ ಡೌಟ್ ಇದು ಅಂತ ಹೇಳಿದ್ರೆ ಮದ್ದುಡಿ ತೆಗಿಯೋರ ಹತ್ರ ಹೋಗ್ಬಿಟ್ಟು ನೀವು ಅದನ್ನು ತೆಗೆಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಅಥವಾ ಚೆಕ್ ಮಾಡಿಸ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್. ಸೊ ಯಾಕಿದೆಲ್ಲ ನಾನು ನಿಮಗೆ ಸೂಕ್ಷ್ಮವಾಗಿ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ನೀವು ಇದನ್ನೆಲ್ಲ ತಿಳ್ಕೊಳ್ಳೇಬೇಕು. ಯಾಕಂದರೆ ಗೊತ್ತಿದ್ದೇನೋ ಏನೋ ಒಂದು ಅಪಾಯ ಆಗಿಬಿಟ್ರೆ ಕನ್ಸೀವ್ ಆಗಿರೋ ಟೈಮಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಾವು ಎಚ್ಚರಿಕೆಯಿಂದ ಇರೋದು ತುಂಬಾ ಮುಖ್ಯ ಆಗಿರುತ್ತೆ. ಕೆಲವರು ಹೊರಗಡೆ ಹೋಗಿ ಊಟನ ತಿಂದು ಹೆಲ್ತನ್ನು ಹಾಳು ಮಾಡ್ಕೊಳ್ತೀರಾ, ಇನ್ನು ಕೆಲವರು ಮನೆಯಲ್ಲೇ ಏನೇನು ಬೇಕೋ ಅದನ್ನೆಲ್ಲ ಬೇಡವಾಗಿರುವಂಥದ್ದು ಬೇಕಾಗಿರುವಂಥದ್ದು ಎಲ್ಲನೂ ತಿಂದು ಹಾಳು ಮಾಡ್ಕೊತಾರೆ. ಇನ್ನು ಕೆಲವರು ಬೇರೆಯವ್ರ ಮನೆ ಹೋಗಿ ಈ ಥರ ಗೊತ್ತಿದ್ದೋ ತಿಂದು ಈ ರೀತಿ ಅಪಾಯನ ಮಾಡ್ಕೊಳ್ತಾರೆ. 5th ಮಂತ್ ಆದರೂ ಕೂಡ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಆ ಟೈಮು ಕೂಡ ಏನು ಬೇಕಾದರೂ ಆಗ್ಬೋದು. ಕೆಲವ್ರಿಗೆ ಹೊಟ್ಟೆ ಕಿಚ್ಚು, ಅಸೂಯೆ, ಇವ್ರು ಚೆನ್ನಾಗಿದ್ದಾರೆ ನಾವು ಚೆನ್ನಾಗಿಲ್ಲ ಅನ್ನೋದು ಇದೆಲ್ಲ ಮನಸ್ಸಲ್ಲಿ ತುಂಬಿಕೊಂಡು ಈ ರೀತಿ ಮಾಡುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ನಾವು ಎಚ್ಚರಿಕೆಯಿಂದ ಇರೋದು ನಮ್ಮ ಜವಾಬ್ದಾರಿ. ಇದೇನು ಯಾರಿಗೂ ಆಗದೆ ಇರುವಂಥ ವಿಷಯ ಅಲ್ಲ, ಇದೇನು ಗೊತ್ತೇ ಇಲ್ಲ ಅನ್ನೋಂಥ ವಿಷಯ ಎಲ್ಲ, ಕಾಮನ್ ಆಗಿ ಆಗ್ತಿರುವಂಥ ವಿಷಯ. ಸೂಕ್ಷ್ಮವಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಯಾಕಂದರೆ ನೀವು ತಿಳ್ಕೊಂಡಿರಬೇಕು, ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಷ್ಟೇ ನೀವು ಕಾನ್ಫಿಡೆಂಟ್ ಇದ್ದರೂ, ಎಷ್ಟೇ ನೀವು ಬುದ್ಧಿವಂತರಾದರೂ, ಎಲ್ಲೋ ಒಂದು ಕಡೆ ಎಡವಿದಾಗ ಇದು ತೊಂದರೆಗಳಾಗುವಂಥ ಚಾನ್ಸಸ್ ತುಂಬಾ ಇದೆ. ನಾವು ಯಾವ ಜನ್ರೇಷನಲ್ಲಿದ್ದೀವಿ, ನಾವು ಫಾಸ್ಟ್ ಜನ್ರೇಷನಲ್ಲಿದ್ದೀವಿ, ಎಲ್ಲ ಟೆಕ್ನಾಲಜಿ ಇದೆ, ಕಂಪ್ಯೂಟರ್ ಇದೆ, 5Gನಲ್ಲಿದ್ದೀವಿ. ಹಾಗೆ ಏನೇ ಹೇಳಿದ್ರೂ ಸಹ ನಾವು ಮಾಡುವಂಥ ಸಣ್ಣ ತಪ್ಪು ನಮ್ಮ ಜೀವನವನ್ನೇ ಮುಳುಗಿಸ್ಬಿಡುತ್ತೆ. ಎಷ್ಟೇ ಇಂಪ್ರೂವ್ ಆಗಿದ್ರೂ ಕೆಲವೊಂದು ಆಚಾರ ವಿಚಾರಗಳಾಗಿರ್ಬೋದು ಹಾಗೆ ಕಂಟಿನ್ಯೂ ಆಗ್ತಾ ಹೋಗ್ತಿರುತ್ತೆ. ಸೊ ಹೀಗಾಗಿ ನಿಮ್ಮ ಹೆಲ್ತನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಮಗುವಿನ ಬೆಳವಣಿಗೆನ ನೋಡ್ಕೊಳ್ಳಿ. ಎಲ್ಲಾದರೂ ಹೊರಗಡೆ ಹೋದಾಗ ಹೇಗೆ ಊಟ ಮಾಡಬೇಕು, ಹೇಗೆ ಊಟ ಮಾಡಬಾರ್ದು, ಮತ್ತು ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರದ ಯೂಸ್ಫುಲ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಇದೇ ರೀತಿಯಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಇದೇ ಥರದ ಯೂಸ್ಫುಲ್ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.